ಇದು ಕ್ಷೇತ್ರಪಾಲ. ಭಗವಾನ್ ಶಂಕರ, ಶಿವ, ಪರಮೇಶ್ವರ. ಪಕ್ಕದಲ್ಲಿ ಸಂಪತ್ ನಾಗ. ಎರಡು ಹೆಡೆಯ ನಾಗಸರ್ಪ. ಪಕ್ಕದಲ್ಲಿ ಮಾಸ್ತಿ. ಯಕ್ಷಿಣಿ. ಇದು ಯಕ್ಷಿ. ಚೌಡಿ. ಇದರ ಮುಂಭಾಗದಲ್ಲಿ ಸುಂದರವಾದ ತೋಟ. ಇದು ಸರ್ವಭಯ ನಿವಾರಕರಾದಂತಹ ಭೂತರಾಜರ ಸನ್ನಿಧಿ. ದೇವಿಯ ದರ್ಶನಕ್ಕೆ ಜನಗಳ ಸಾಲು ಸಾಲು. ನೋಡಿ ವೀಕ್ಷಕರೇ, ಇದು ಮುಕ್ತಿನಾಗ. ಈಗ ಸ್ವಾಮಿಗೆ ಆರತಿಯನ್ನು ಮಾಡ್ತಾರೆ. ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಂಪತ್ತು. ಈಗ ಇವರು ಇದ್ರ ಬಗ್ಗೆ ಏನಂತ ಏನು ಹೇಳ್ತಾರೆ ಕೇಳೋಣ. ಹೇಳಿ. ಇದು ಮುಕ್ತಿನಾಗ ಸ್ವಾಮಿ ಅಂತೇಳಿ. ಇಲ್ಲಿ ನಾಗದೋಷ ಮತ್ತು ನಾಗತೀರ್ಥ ದೋಷ ಮತ್ತು ಕಾಳಸರ್ಪ ದೋಷಗಳನ್ನು ಇಲ್ಲಿ ನಾವು ಇದು ಮಾಡ್ತೀವಿ. ಹೇಗೆ ಅಂದರೆ, ಈಗ ಆನ್ಲೈನಲ್ಲಿ ಒಂದು ವಾರ ಮುಂಚೆನೇ ನಾಗದೋಷದ ಪೂಜೆದಾದರೆ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಬುಕ್ಕಿಂಗ್ ಆದಮೇಲೆ 7 ದಿವಸ ನೀವೆಲ್ಲ ನಾನ್ ವೆಜ್ ಎಲ್ಲ ತಕ್ಕ ಬಿಡಬೇಕಾಗತ್ತೆ. 7 ದಿವಸದ ನಂತರ ಟೆಂಪಲ್ ಕಡೆಯಿಂದ ನಾವು ಬೆಳಗ್ಗೆ ಕಾಲ್ ಮಾಡ್ತೀವಿ. ಆವತ್ತಿನ ಸಂಜೆ ಬಂದು ನೀವು ಹಾಲ್ಟಿಂಗ್ ಇರಬೇಕಾಗ್ತದೆ. ಬರಬೇಕಾದ್ರೆ ಮಡಿ ಬಟ್ಟೆ ಮತ್ತು ಅಮೌಂಟ್ ಎಲ್ಲ ಹಿಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರು ಹಾಲು ಹೂವೆಲ್ಲ ನಾವೇ ತಂದಿರ್ತೀವಿ. ಸ್ವತಃ ಅವ್ರ ಕೈ ಹತ್ರನೇ ಅಭಿಷೇಕ ಮಾಡ್ತಕ್ಕಂಥ. ಅಂದರೆ ಈಗ ಮದುವೆ ವಿಚಾರಕ್ಕಿರ್ಬೋದು, ಅಥವಾ ಸಂತಾನ ಪ್ರಾಪ್ತಿಗಿರ್ಬೋದು, ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ, ಮತ್ತು ಮಹಿಳೆ ಸ್ಕಿನ್ ಅಲರ್ಜಿ, ಚರ್ಮ ರೋಗಗಳ ಇಂತಹ ಏನೋ ಕೇಸಸ್ ಇದೆ, ಇದು ಅಭಿಷೇಕ ಮುಖಾಂತರ ಮಾಡಿ ದೋಷಗಳ ನಿವಾರಣೆಯನ್ನು ತಕ್ಕದಿದ್ದಾಗಲಾಗುತ್ತೆ. ಸರ್, ಇಲ್ಲಿ ಉಳ್ಕೋಬೇಕು ಅಂತ ಹೇಳ್ತೀರಲ್ಲ, ಇಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆಯಾ? ರೂಮ್ಗಳೆಲ್ಲ ಇದೆಯಾ? ಅದಕ್ಕೇನಾದ್ರು ಪೇ ಮಾಡಬೇಕಾ? ಎಷ್ಟಾಗುತ್ತೆ? ಅದು ಅಲ್ಲಿ ಆಫೀಸಲ್ಲಿ ಕೇಳಬೇಕು. ಅದನ್ನ ಆಫೀಸಲ್ಲಿ ಕೇಳಬೇಕು. ಬಟ್ ಬೇಡ ಅಂದರೆ ಪೂಜೆ ಮಾರ್ನಿಂಗ್ ಬೆಳಿಗ್ಗೆ ಮುಂಚೆ ಪೂಜೆ ಟೈಮಲ್ಲಿ ಬರ್ಬೋದು. ಹಾಟಿಗೆ ಆಗಿದ್ರೆ ಪರವಾಗಿಲ್ಲ, ಬೆಳಿಗ್ಗೆ ಮುಂಚೆ ಬರ್ಬೋದು 6 ಗಂಟೆಗೆ. ಅಲ್ಲ, ಯಾಕೆಂದರೆ ನಮ್ಮ ವೀಕ್ಷಕರು ಯಾರು ಬರೋರಿದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಅಂತ ಕೇಳಿದೆ ಅಷ್ಟೇ. ಅದೇ ಏನಿಲ್ಲ, ನೀವು ಮಾರ್ನಿಂಗ್ ಬೆಳಿಗ್ಗೆ ಮುಂಚೆ ಬರ್ಬೋದು, ತೊಂದರೆ ಇಲ್ಲ. ಇಲ್ಲಿ ನಮ್ಮಲ್ಲಿ ಊಟದಲ್ಲಿದೆ ಸಮಯಕ್ಕೆ ಎಲ್ಲ ಮಲ್ಕೋಬೋದು, ತೊಂದರೆ ಇಲ್ಲ. ಚಾಪೆ ವಿಷಯ ತೊಂದರೆ ಇಲ್ಲ. ಇಲ್ಲಿ ಮದುವೆ ವಿಚಾರಗಳಂಬಾಗಿದೆ, ಸಂತಾನ ಪ್ರಾಪ್ತಿಗಳಂಬಾಗಿದ್ರೆ, ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ, ಮನೆ ಕಟ್ಟುವ ವಿಷಯದಲ್ಲಿ, ಮತ್ತು ಬಿಸ್ನೆಸ್ಸಲ್ಲಿ, ಮತ್ತು ಮಹಿಳೆ ಸ್ಕಿನ್ ಅಲರ್ಜಿ, ಚರ್ಮ ರೋಗ ಇಂಥ ಕೇಸಲ್ಲಿ ಇಲ್ಲಿ ಅಭಿಷೇಕ ಮುಖಾಂತರ ಇದು ಮಾಡ್ತಾರೆ. ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇಲ್ಲಿ ಮುಕ್ತಿನಾಗ ಸ್ವಾಮಿ ಹತ್ರ ಇದೆ ನಿವಾರಣೆ. ಅದು ಅಜ್ಜರು ಕೈ ನೋಡಿ ಹೇಳ್ತಾರೆ. ನಾಡಿ ಬಿಡ್ತಾರೆ ಅವರು ಕೈ ನೋಡಿ. ಧರ್ಮದರ್ಶಿಗಳ ಹತ್ರ ಆಗಲೇ ಮಾತಾಡಿ ಬಂದೆ, ಅವರು ಮಾತಾಡಿದ್ದಾರೆ. ಅವ್ರು ಕೈ ನೋಡಿ ಹೇಳ್ತಾರೆ. ಅವರು ಹೇಳಿದ ನಂತರ ಮುಂದಿನ ಪ್ರೊಸೆಸರ್ ಅವರು ನಾಗದೋಷ ಪರಿಹಾರ ಮಾಡಿಸ್ಬೇಕಾಗುತ್ತೆ. ಸೊ ನಾಗದೋಷನ ಡೀಟೇಲ್ಸನ್ನ ಇಲ್ಲಿ ಇದಿದೆ, ಒಂದು ಕೋರ್ಟ್ ಮಾಡ್ಕೊಂಡೋಗಿ. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿ ಹೇಳಿ. ಇನ್ನು ತುಲಾಭಾರ ವಿಷಯಕ್ಕೆ ಬಂದಿದ್ದಾಗೆ, ಈಗ ಸಂತಾನ ಪ್ರಾಪ್ತಿ ವಿಳಂಬ ಆಗಿದ್ರೆ
ಆ ಮಗು ಆದಮೇಲೆ ಬಂದು ಮಗು ತೂಕದಷ್ಟು ತುಲಾಭಾರಗಳನ್ನು ಕೊಡ್ತೀವಿ ಅಂತ ಬೇಡ್ಕೊಂಡಿದ್ರೆ, ಮಗು ಆದಮೇಲೆ ಬಂದು ಮಗು ಕರ್ಕೊಂಡು ಅವ್ರ ತೂಕದಷ್ಟು ತುಲಾಭಾರ ಕೊಡಬೇಕು, ತುಲಾಭಾರ ಮಾಡಿಸಬೇಕದು. ಆಮೇಲೆ ಆರೋಗ್ಯದ ವಿಚಾರಕ್ಕೆ, ಉದ್ಯೋಗದ ವಿಚಾರಕ್ಕೆ, ಮನೆ ಕಟ್ಟೋ ವಿಚಾರಕ್ಕೆ ಏನೇ ಇದ್ರು ದೊಡ್ಡವರು ಇದ್ದರೆ ಅವ್ರದ್ದು ಕೊಲ್ಸಕ್ಕೆ ಅವ್ರ ತೂಕದಷ್ಟು ಕೊಲ್ಸಕ್ಕೆ ತುಲಾಭಾರ ಕೊಡ್ತಕ್ಕದ್ದು, ಅಕ್ಕಿ ತುಲಾಭಾರ, ಧಾನ್ಯ ತುಲಾಭಾರ ಕೊಡ್ತಕ್ಕದ್ದು. ಅಂದರೆ ಕೆಲಸಗಳು ಆದ್ಮೇಲೆ ಬಂದು ಕೊಡ್ತಕ್ಕದ್ದು. ಎಲ್ಲರೂ ಅಷ್ಟೇ, ಏನು ಕೆಲಸ ಆದ್ಮೇಲೆ ಬಂದು ಕೊಡತಕ್ಕದ್ದು. ಇದೆಲ್ಲ ಫಸ್ಟ್ ಬೇಡ್ಕೊಂಡು ಹೋಗಿ ಆಮೇಲೆ ಕೆಲಸ ಆದ್ಮೇಲೆ. ನೀವು ಇಲ್ಲಿ ಎಷ್ಟು ದಿವಸದಿಂದ ಪೂಜೆ ಮಾಡ್ತಾ ಇದ್ದೀರಾ? ನಾವು ಇಲ್ಲೊಂದು 2 ವರ್ಷದಿಂದ ಮಾಡ್ತೀವಿ. 2 ವರ್ಷದಿಂದ. ನಿಮ್ಮ ಊರು ಯಾವುದು? ನಮ್ಮದು ಸಿಗಂದು. ಸಿಗಂದೂರು. ನಿಮ್ಮ ಹೆಸರು? ಸಚಿನ್ ಅಂತ. ಸಚಿನ್.